ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸ್ವರ್ಣವಲ್ಲಿ ಶ್ರೀಗಳ ಪಾದಕಮಲಗಳಿಗೆ ನಮಿಸುತ್ತಾ 9 ದಿನಗಳ ಆನ್ಲೈನ್ ಭಜನಾ ಕಾರ್ಯಕ್ರಮದ ಕೊನೆಯ ದಿನವಾದ ಇಂದು ಎಲ್ಲರಿಗೂ ಸ್ವಾಗತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ರಾಮ 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 ಎಂದು 3 ಬಾರಿ ಜಪಿಸಿದರೆ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಸಿಗುತ್ತದೆ. ರಾಮನಾಮವನ್ನು ಒಮ್ಮೆ ಬರೆದರೆ 3 ಬಾರಿ ಜಪ ಮಾಡಿದ ಪುಣ್ಯ ಬರುತ್ತದೆ. ನಾಮ ಸಂಕೀರ್ತನೆ, ನಾಮಸ್ಮರಣೆ, ನಾಮ ಜಪ ಹೀಗೆ ರಾಮನನ್ನು ಹೇಗೆ ನೆನೆದರೂ ಬದುಕು ಸಾರ್ಥಕವಾಗುತ್ತದೆ. ರಾಮನಾಮ ಭಜನೆ ಮಾಡಿ ನಮ್ಮ ಕಷ್ಟಗಳನ್ನು ದೂರ ಮಾಡು ಎಂದು ಬೇಡಿಕೊಳ್ಳೋಣ. ನಮ್ಮ ಕಷ್ಟ ಅಂದರೆ ಯಾವುದೀಗ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನದಿ ತಿರುವು ಯೋಜನೆ, ಶಾಲ್ಮಲಾ, ಬೇಡ್ತಿ, ಅಘನಾಶಿನಿ, ಪಟ್ಟಣದ ಹೊಳೆ ನದಿ ತಿರುವು ಯೋಜನೆಯಿಂದ ನಾವು ತುಂಬ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಪ್ರತಿಯೊಂದು ಜೀವರಾಶಿಯೂ ಇದರಿಂದ ಕಷ್ಟ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಈ ಯೋಜನೆಯನ್ನು ಸರ್ಕಾರ ಕೈ ಬಿಡಲಿ ಎಂದು ಭಕ್ತಿಯಿಂದ ಭಜನೆ ಮಾಡೋಣ. ಶ್ರೀಗಳ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲಿಗರಾಗಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಎನ್ನುತ್ತಾ ಗುರು ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಗಂಗಾಧರೇಂದ್ರಾಯ ಶಿಷ್ಯಾವನರತಾಯ ಚ ಬುದ್ಧಿಪ್ರದಾಯ ಗುರವೇ ಜ್ಞಾನರೂಪಾಯ ತೇ ನಮಃ. ಶ್ರೀಮದಾನಂದಬೋಧೇಂದ್ರಂ ವಿವೇಕಾದಿಸಮನ್ವಿತಂ ಆನಂದಬೋಧಸಿದ್ಧ್ಯರ್ಥಂ ಭಕ್ತ್ಯಾ ನಿತ್ಯಂ ನಮಾಮ್ಯಹಂ. ಎಲ್ಲರಿಗೂ ನಮಸ್ಕಾರ. ಇಂದಿನ ಭಜನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿಗಳ ಪರಿಚಯವನ್ನು ಅಶ್ವಿನಿ ಭಗಿನಿಯವರು ಮಾಡಿಕೊಡಲಿದ್ದಾರೆ. ಅಶ್ವಿನಿ ಭಗಿನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇಂದಿನ ರಾಮನವಮಿಯ ವಿಶೇಷ ಸಂದರ್ಭದಂದು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದ ಮುಖ್ಯ ಅತಿಥಿಗಳನ್ನು ಈಗ ಆಹ್ವಾನಿಸೋಣ. ಸ್ವರ್ಣವಲ್ಲಿ ಭಕ್ತವೃಂದದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿಯೇ ಭಗವದ್ಗೀತಾ ಅಭಿಯಾನದ ಮೂಲಕ ಚಿರಪರಿಚಿತರಾಗಿರುವ ಶ್ರೀಮತಿ ರಾಧಾ ದೇಸಾಯಿ ಇವರು ನಮ್ಮ ಭಜನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬಳಿಯ ಗಡಿಗೆಹೊಳೆಯಲ್ಲಿ ಜನಿಸಿರುವ ವಿದುಷಿ ಶ್ರೀಮತಿ ರಾಧಾ ದೇಸಾಯಿ ಇವರು ಸುಮಾರು 40 ವರ್ಷಗಳಿಂದ ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಧನೆ ಮಾಡುತ್ತಾ ರಾಜ್ಯ, ದೇಶ, ವಿದೇಶಗಳಲ್ಲಿ ಹಾಡಿ ಅನೇಕ ಸನ್ಮಾನ, ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡ ಇವರು ಆಕಾಶವಾಣಿ ಮತ್ತು ದೂರದರ್ಶನದ ಕಲಾವಿದರು ಕೂಡ ಆಗಿದ್ದಾರೆ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಕಳೆದ 18 ವರ್ಷಗಳಿಂದ ಸತತವಾಗಿ ಶ್ರೀಮದ್ ಭಗವದ್ಗೀತಾ ಅಭಿಯಾನದ ಸಕ್ರಿಯ ಕಾರ್ಯಕರ್ತೆಯಾಗಿರುವ ಇವರು ಗೀತೆಯ 18 ಅಧ್ಯಾಯಗಳಿಗೂ ರಾಗ ಸಂಯೋಜಿಸಿ ಹಾಡಿರುತ್ತಾರೆ. ಇವರು ಹಾಡಿ ಬಂದಿರುವ ಖ್ಯಾತಿಯನ್ನು ಗುರುಗಳಿಗೆ ಮತ್ತು ದೇವರಿಗೆ ಸಮರ್ಪಣೆಯಾಗಲಿ ಎಂಬ ಮನೋಭಾವನೆ ಹೊಂದಿರುವ ಇವರು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಈ ಚಿಕ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇವರ ಸರಳ ಸಜ್ಜನಿಕೆಗೆ ಸಾಕ್ಷಿಯಾಗಿದೆ. ಇವರ ಈ ಸಮಾಜಮುಖಿ ಕಾರ್ಯಗಳು ಇದೇ ರೀತಿ ಸಾಗಲಿ, ಇವರ ಕೀರ್ತಿ ಯಶಸ್ಸು ಇನ್ನೂ ಹೆಚ್ಚಲಿ ಎಂದು ಶ್ರೀರಾಮನಲ್ಲಿ ನಾನು ಪ್ರಾರ್ಥಿಸುತ್ತಾ ವಿದುಷಿ ರಾಧಾ ದೇಸಾಯಿ ಅವರಿಗೆ ಇಂದಿನ ಆನ್ಲೈನ್ ಭಜನಾ ಕಾರ್ಯಕ್ರಮಕ್ಕೆ ನಮ್ಮ ಗ್ರೀನ್ ವಿಷನ್ ಟ್ರಸ್ಟ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ
ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದಕ್ಕ ನಿಮ್ಗೆ ನನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ರಾಮ ಸೀತಾರಾಮ ರಾಮ ರಾಮ ರಘುರಾಮ ರಾಮ 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 ಸೀತಾರಾಮ ರಾಮ ರಾಮ ರಘುರಾಮ ರಾಮ 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 ಸೀತಾರಾಮ ರಾಮ ರಾಮ ರಘುರಾಮ ರಾಮ ರಾಮ ನಾಮ ರಘುನಂದನ ತೋಷಣ ವಿಷಪಾದಾಂಬುಜ ಪಾವನ ವಿಷಪಾದಾಂಬುಜ ಪಾವನ ನಾಮ ವಿಮಲ ನಾಮ ವಿಮಲ ಕಮಲಾಯತಲೋಚನ ನಾಮ ವಿಮಲ ಕಮಲಾಯತಲೋಚನ ಭೂಮಿ ಜರಮಣ ಸದಾ ಶುಭ ಮಹಿಮನೆ ರಾಮ ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ದಂಡ ಕುಖರ ಹರ ವಂದಿತ ಸುಜಟ ದಂಡ ಕುಖರ ಹರ ವಂದಿತ ಸುಜಟ ಮಂಡಿತ ಮೌಳಿ ಮುನೀಂದ್ರ ಕರಾರ್ಚಿತ ಮಂಡಿತ ಮೌಳಿ ಮುನೀಂದ್ರ ಕರಾರ್ಚಿತ ಚಂದ ಕುಲಿಶಾ ಖಳ ನಿಶಾಚರ ಚಂದ ಕುಲಿಶಾ ಖಳ ನಿಶಾಚರ ದಂಡಿನವರ ಕೋದಂಡ ವಿದಾರಿ ರಾಮ ಸೀತಾರಾಮ ಧನ್ಯವಾದಗಳು ರಜಕ್ಕ. ಇದು ನಾನೇ ರಚನೆ ಮಾಡಿದ್ದು, ಸಂಗೀತ ನಂದಲ್ಲ, ದಾಸರ ಪದ್ಯದ ಅಂತ ಗಂಜಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಸಾಗಿ ಬನ್ನೀರಿ ನೀವೆಲ್ಲರೂ ಸೇರಿ ಬನ್ನೀರಿ, ಸಾಗಿ ಬನ್ನೀರಿ ನೀವೆಲ್ಲರೂ ಸೇರಿ ಬನ್ನೀರಿ, ಧೈರ್ಯದಿಂದ ಶೌರ್ಯದಿಂದ ಧೈರ್ಯದಿಂದ ಶೌರ್ಯದಿಂದ ನಮ್ಮಿ ಪರಿಸರ ಉಳಿಸಲು ಬನ್ನಿ, ಸಾಗಿ ಬನ್ನೀರಿ ನೀವೆಲ್ಲರೂ ಸೇರಿ ಬನ್ನೀರಿ, ಸಾಗಿ ಬನ್ನೀರಿ ನೀವೆಲ್ಲರೂ ಸೇರಿ ಬನ್ನೀರಿ,
ನದಿ ಜೋಡಣೆಯನ್ನು ತಡೆಯಲು ಬನ್ನಿ, ಪ್ರಾಣಿ ಪಕ್ಷಿಗಳ ಉಳಿಸಲು ಬನ್ನಿ. ನದಿ ಜೋಡಣೆಯನ್ನು ತಡೆಯಲು ಬನ್ನಿ, ಪ್ರಾಣಿ ಪಕ್ಷಿಗಳ ಉಳಿಸಲು ಬನ್ನಿ. ಕಾಡಿನ ಸಂಪತ್ತು ಹೆಚ್ಚಿಸ ಬನ್ನಿ, ನಾಡನ್ನು ಕಟ್ಟಲು ಒಂದಾಗಿ ಬನ್ನಿ. ಸಾಗಿ ಬನ್ನಿರಿ, ನೀವೆಲ್ಲರೂ ಸೇರಿ ಬನ್ನಿರಿ. ರಾಮ ಬಂದನೇನೆ ಶ್ರೀ ರಘುರಾಮ ಬಂದನೇನೆ ಸೇವಿಪ ಜನರ ಪೊರೆಯಲಾಗೆ ಸೇವಿಪ ಜನರ ಪೊರೆಯಲಾಗೆ ರಘು ರಾಮ ಬಂದನೇನೆ ಶ್ರೀ ರಘುರಾಮ ಬಂದನೇನೆ ಸಾಕೇತ ಪುರಪತಿ ಸಾಮ್ರಾಜ್ಯರೂಢನಾಗಿ ಸಾಕೇತ ಪುರಪತಿ ಸಾಮ್ರಾಜ್ಯರೂಢನಾಗಿ ಸಾಕುವ ಜಗಗುರು ಮಹಿಪತಿ ಪ್ರಭು ಸಾಕುವ ಜಗಗುರು ಮಹಿಪತಿ ಪ್ರಭು ರಾಮ ಬಂದನೇನೆ पन्नगभूषण उमापते पार्वती रमणा पशुपते पन्नगभूषण उमापते पार्वती रमणा पशुपते नन्दिवाहना नागभूषण चन्द्रशेखरा जटाधरा नन्दिवाहना नागभूषण चन्द्रशेखरा जटाधरा गंगाधर हर गौरी मनोहर गिरिजाकान्त सदाशिव गिरिजाकान्त सदाशिव पन्नगभूषण उमापते पार्वती रमणा पशुपते राम राम श्री राम दशरथ राम रघुकुल रामने श्री राम रघुकुल रामने स्वामी भजकर प्रेमी सीता राम सद्गुण धामने राम राम श्री राम दशरथ राम रघुकुल रामने श्री राम रघुकुल रामने श्री गुरुभ्यो नमः। रामचंद्र प्रभु रघुवंश रामा सीतापते जय जानकी रामा रामचंद्र प्रभु रघुवंश रामा सीतापते जय जानकी रामा अयोध्ये रामा पट्टाभिरामा अयोध्ये रामा चरण दिन राति भजू मन राम चरण दिन राति भजू मन रसन कसन
सनक सन बजूतु हरिपद सुमिरत क्यों अनसाति भजू मन राम चरण दिन राति भजू मन रामचंद्र के नामानिय रस सोरस काहे न काती तुलसीदास यही विनय करत है प्रथम रज की पाति सुहाती राम चरण दिन राति भजू मन जय राम 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 जय राम 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 दशरथ नंदन राज राम 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 दशमुख वर्धन राम 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 मैथिली रघुपति रंजन राम 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 पाप विनाशन राम 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 जय राम राम दशरथ नंदन राम 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 दशमुख वर्धन राम 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 विमुनाम विनितर भय विश्रावन के मूल के कारण करता नारायण जग के शिव नारायण जग के श्यामतार बताड़ी राम तेरव तरुद की ಬೆಟ್ಟವ ಬೆನ್ನರು ಕೊಟ್ಟನು ರಾಮ ಪೂರ್ವಾವತಾರಕ್ಕೆ ರಾಮ ನಾಮವೆಂಬ ಭಯವಿರಾವನಕ್ಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ರಾಮ ರಾಮ ಎನ್ನುವ ಶ್ರೀರಾಮ ನಾಮ ಸ್ಮರಣೆಯ ನಾವು ಮಾಡುವ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ 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 ರಾಮ್ राधे श्याम राधे श्याम हरे राम हरे कृष्ण हनुमान ಉತ್ತರವನ್ನು ತಟ್ಟಿ ಒಮ್ಮೆ ರಾಮಾಯನ್ನುತ್ತ ಗಟ್ಟಿಯಾಗಿ ಭಜನೆ ಮಾಡು ಕೃಷ್ಣ ಎನ್ನುತ್ತ ಗಟ್ಟಿಯಾಗಿ ಭಜನೆ ಮಾಡು ಕೃಷ್ಣ ಎನ್ನುತ್ತ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ जानकी रमण भव भय हरण अगणित गुणधाम राम अगणित गुणधाम अंधुपायति वंदे बाणति ಕೊಂದನು ತಾಟಕಿ ದಾನವಿಯ ವೀರಕುಲದಲ್ಲಿ ಭಾರವಹಿಸಿದ ಗುರು ವಿನಯಾಗದ ರಕ್ಷಣೆಯ ಪಾಷಾಣಗಳು ಪ್ರಾಣವ ತುಂಬಿದ ಪಾವನ ಬಲರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ
ರಾಮ ಜಯ ಜಯ ಶ್ರೀರಾಮ. ಜನುಕನ ಸಭೆಯೊಳು ಘನ ಶಿವಧನುವನು ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ. ಸುರ ಕಿಂಕರಳು ಸುರ ಮಳೆ ಕರೆಯೇ ಧರಣಿ ಜರುಗಿ ವಂದಿಸಿದ. ಪಾವನ ರಾಮ ಪತಿತ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ. ಜಗದ ವಿರಾಮ ದಶರಥ ರಾಮ ಪಾವನ ರಾಮ, ಜಗದ ವಿರಾಮ ದಶರಥ ರಾಮ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ. ಅಹಲ್ಯವತಾರಕರ ಭರತ ಲಕ್ಷ್ಮಣ ಸೇವಿತರ, ಅಹಲ್ಯೋದ್ಧಾರಕರ ಭರತ ಲಕ್ಷ್ಮಣ ಸೇವಿತರ. ಆಪದ್ ಬಾಂಧವ ರಾಮ ಆನಂದ ರಾಮ, ಆಪದ್ ಬಾಂಧವ ರಾಮ ಆನಂದ ರಾಮ. ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ, ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ. ರಾಮನಾಮ ಜಪಿಸು ಮನವೇ, ರಾಮನವಮಿ ಶುಭ ದಿನ. ರಾಮನಾಮ ಜಪಿಸು ಮನವೇ, ರಾಮನವಮಿ ಶುಭ ದಿನ. ಸ್ವಾಮಿನ ಇಹುದು ಶಕ್ತಿ, ಸ್ವಾಮಿನ ಇಹುದು ಶಕ್ತಿ. ಭಜಿಸೆ ಪಾಪ ಶನ, ರಾಮನಾಮ ಜಪಿಸು ಮನವೇ, ರಾಮನವಮಿ ಶುಭ ದಿನ. ಹನುಮ ಭಜಿಸಿ ಧನ್ಯನಾಗಿ, ರಾಮ ಹೃದಯ ಸೇರಿದ. ಅನುಜಲ ಅನುಜಲಂ ಲಕ್ಷ್ಮಣಂ ವಂದೇದ. ರಾಮದಾಸ್ಯ ಪುಣ್ಯವಾ, ರಾಮನಾಮ ಜಪಿಸು ಮನವೇ. ನುಡಿ ಮನ ಶ್ರೀನಾಮ ರಘುರಾಮನ, ಪಡೆ ಮನ ಘನ ಶ್ಯಾಮ ಗುಣಧಾಮನ, ಪಡೆ ಮನ ಘನ ಶ್ಯಾಮ ಗುಣಧಾಮನ. ರವಿಕುಲ ತಿಲಕ ರಘುಕುಲೋದ್ಭವ, ದಾಶರಥಿ ಸೀತಾರಾಮನ. ರವಿಕುಲ ತಿಲಕ ರಘುಕುಲೋದ್ಭವ, ದಾಶರಥಿ ಸೀತಾರಾಮನ. ಯದುಕುಲ ತಿಲಕ ಗೋಕುಲೋದ್ಭವ, ಯದುಕುಲ ತಿಲಕ ಗೋಕುಲೋದ್ಭವ. ವಾಸುದೇವ ರಾಧಾ ಶ್ಯಾಮನ, ವಾಸುದೇವ ರಾಧಾ ಶ್ಯಾಮನ. ಪಡೆ ಮನ ಘನ ಶ್ಯಾಮ ಗುಣಧಾಮನ, ಪಡೆ ಮನ ಘನ ಶ್ಯಾಮ ಗುಣಧಾಮನ. रघुपते राघवा सीतापते रघुपते राघवा। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सीताराम सीताराम सीताराम
पतित पावन सीतापते राम रघुपते राघवा सीतापते रघुपते राघवा जानकी जीवन राजा राम दशरथ नंदन सीताराम जानकी जीवन राजा राम दशरथ नंदन सीताराम 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 पतित पावन सीतापते राम रघुपते राघवा सीतापते रघुपते राघवा ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ನಮ್ಮ ಮಾತೆ ಭೂಮಿ ಜಾತೆ ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿ ಜಾತೆ ಸೀತೆಯನ್ನು ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ರಾಮನಾಮ 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 ಭಜಿಸಿದವಗೆ ಉಂಟೆ ಭವದ ಬಂಧನ ರಾಮ 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 ಕಾಮಹರಣ ಸತಿಯು ಸದಾ ನೇಮದಿಂದ ಭಜಿಸುವ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ರಾಮ 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 ಶಿವನು ಧನ್ಯನಾದ ಮೌನಿ ಯುವತಿ ಪಾವನಿ ಯಾದಳು ಶಿವನು ಧನ್ಯನಾದ ಮೌನಿ ಯುವತಿ ಪಾವನಿ ಯಾದಳು ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ जानकी राम रघुकुल भूषण राजा राम रघुकुल भूषण राजा राम जय जय राम जानकी राम जय जय राम जानकी राम तापसरंजन तारक राम तापसरंजन तारक राम 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 सीता रामायणीरो अमरपतिया दिव्य नाम अमरपतिया दिव्य नाम अंदे गानगी बारदो राम राम राम
ಸೀತಾರಾಮ ಎನ್ನೀರು ರಾಮ 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 ಸೀತಾರಾಮ ಎನ್ನೀರು ಜಯತು 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 ಹೇ ರಾಮಚಂದ್ರ ನಮಿಸಿ ತವ ಚರಿತೆ ಪಗಳ್ವೆ ರಘುಕುಲೇಂದ್ರ ನಮಿಸಿ ತವ ಚರಿತೆ ಪಗಳ್ವೆ ರಘುಕುಲೇಂದ್ರ ಜಯತು 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 ಹೇ ರಾಮಚಂದ್ರ ಕೌಸಲ್ಯ ಉದರದಿ ಜನಿಸಿದೆಯ ಕೌಸಲ್ಯ ಉದರದಿ ಜನಿಸಿದೆಯ ಕೌಶಿಕ ಯಾಗವ ರಕ್ಷಿಸಿದೆಯ ಕೌಶಿಕ ಯಾಗವ ರಕ್ಷಿಸಿದೆಯ ಜಯತು 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 ಹೇ ರಾಮಚಂದ್ರ ನಮಿಸಿ ತವ ಚರಿತೆ ಪೊಗಳ್ವೆ ರಘುಕುಲೇಂದ್ರ ಜಯತು 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 ಹೇ ರಾಮಚಂದ್ರ ಹರಸೋ ಶ್ರೀರಾಮ ಅಳಿಸೆನ್ನ ಕರ್ಮ ಗ್ರಹಿಸೋ ಈ ಕುಸುಮ ಇರಿಸೋ ಸುಪ್ರೇಮ ಹರಸೋ ಶ್ರೀರಾಮ ಅಳಿಸೆನ್ನ ಕರ್ಮ ತಾಯಲ್ಲಿ ನಿನ್ನ ಕಡು ಪ್ರೇಮ ಕಂಡೆ ಸತಿಯಲ್ಲಿ ನಿನ್ನ ಅನುರಾಗ ಕಂಡೆ ಪಿತೃವಾಕ್ಯ ಕಾದಿ ತಾಯಿ ನುಡಿಯ ಕೇಳಿದೆ ತಾಯಿ ನುಡಿಯ ಹಾಗೆ ನೀ ನಡೆದುಕೊಂಡೆ ವನಕ್ಕಾಗಿ ನಡೆದು ವನವಾಸಿಯಾದೆ ರಾಮ್ ಜೈ ಜೈ ರಾಮ್ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ ರಾವಣ ಹರಿಯಾದ ರಾಮ ದಶರಥ ನಂದನ ಶ್ರೀರಾಮ ರಾವಣ ಹರಿಯಾದ ರಾಮ ದಶರಥ ನಂದನ ಶ್ರೀರಾಮ ಜಗದೋದ್ಧಾರಕ ರಾಮ ಅಯೋಧ್ಯೆ ರಾಮ ಶ್ರೀರಾಮ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ ಜನಕನ ಜಾಮಾತೃ ರಾಮ ಜಾನಕಿ ವಲ್ಲಭ ಶ್ರೀರಾಮ ಪವನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಈ ವಿಷಯ ವಿಷದ ಪ್ರೇಮ ಈ ಬಿಡಿಸಿ ತೋರೋ ಕರುಣಾವ ತವ ನಾಮದಲ್ಲಿ ಕೊಡು ಪ್ರೇಮ ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ ಕ್ಷಣ ಸುಖಕ್ಕೆ ಮನವ ಮರೆಸಿ ನರ ಜನ್ಮ ಹಾಡು ಗೆಡುವ ಕ್ಷಣ ಸುಖಕ್ಕೆ ಮನವ ಮರೆಸಿ ನರ ಜನುಮ ಹಾಡು ಗೆಡುವ ತನುವಿನೋಳಿಟ್ಟ ಪ್ರೇಮ ನೀವು ನನಗೊಳಿಸೋ ರಾಮ ತಪ್ಪು ಮಾಡಿದೇನೋ ರಾಮ ತಪ್ಪು ಮಾಡಿದೇನೋ ರಾಮ
ತಪ್ಪು ಮಾಡಿದೆನೋ ರಾಮ, ತಪ್ಪು ಮಾಡಿದೆನೋ ರಾಮ, ಕಳೆದುಕೊಂಡೆ ಹಲವು ಬರುಜ ಸೇವೆಗೈದೆ, ಕಳೆದುಕೊಂಡೆ ಹಲವು ಬರುಜ ಸೇವೆಗೈದೆ, ತಪ್ಪು ಮಾಡಿದೆನೋ ರಾಮ, ತಪ್ಪು ಮಾಡಿದೆನೋ ರಾಮ. ಅತ್ತ ಇತ್ತಲೆತ್ತಲೆತ್ತ ಇತ್ತ ಹರಿದಿದೆ, ಅತ್ತ ಇತ್ತಲೆತ್ತಲೆತ್ತ ಚಿತ್ತ ಹರಿದಿದೆ. ರಾಮ ರಾಮ ಎನ್ನಿರೋ ರಾಮ ರಾಮ ಎನ್ನಿರೋ, ಇಂಥ ಸ್ವಾಮಿ ಮರೆಯದಿರೋ, ಇಂಥ ಸ್ವಾಮಿ ಮರೆಯದಿರೋ. ತುಂಬೇದ ಪಟ್ಟಣ ಕೊಂಬತ್ತು ಬಾಗಿ ಸಂಸಾರ ಸುಗೈದು ಮತ್ತೆ ಡಂಬತನದಿಂದ ಕಾಯುವ ಜೀವ ನಾವು ಕೆಡಬೇಡಿದೋ ರಾಮ ರಾಮ ಎನ್ನೀರೋ, ಇಂಥ ಸ್ವಾಮಿ ಮರೆಯದಿರೋ, ಇಂಥ ಸ್ವಾಮಿ ಮರೆಯದಿರೋ. ರಾಮ ನಾಮವ ಭಜಿಸಿ ಸ್ತುತಿಯಾಗೋ ಮನೋಜ, ಭೂಮಿ ಧನ ಕಾಮಿನಿಯ ಮೆಚ್ಚಿ ಕೆಡಬೇಡ, ರಾಮ ನಾಮವ ಭಜಿಸಿ ಸುಖಿಯಾಗು ಮನೋಜ. ನಾಮದಲ್ಲಿ ವಾಲ್ಮೀಕಿ ಋಷಿಯಾಗಲಿಲ್ಲವೇ, ನಾಮದಲ್ಲಿ ವಾಲ್ಮೀಕಿ ಋಷಿಯಾಗಲಿಲ್ಲವೇ, ಸಮೀರ ಸುತ ಸಾಗರವ ದಾಟಿಲ್ಲವೇನೋ, ರಘುಕುಲ ಧಾಮ ಭಕ್ತರ ಪ್ರೇಮ, ರಘುಕುಲ ಧಾಮ ಭಕ್ತರ ಪ್ರೇಮ, ಮಂಗಳಾರತಿಯ ಬೆಳಗುವೆ, ಮಂಗಳಾರತಿಯ ಬೆಳಗುವೆ, ರಘುಕುಲ ಧಾಮ ಭಕ್ತರ ಪ್ರೇಮ, ರಾಮ ಸೀತಾ ಲಕ್ಷ್ಮಣ ಭಕ್ತ, ರಾಮ ಸೀತಾ ಲಕ್ಷ್ಮಣ ಭರತ, ಪ್ರೇಮದೊಳೆಲ್ಲರ ನಮಿಸುವೆ, ಪ್ರೇಮದೊಳೆಲ್ಲರ ನಮಿಸುವೆ. ಸೀತಾರಮಣ ಸುಂದರ ಸುಚರಿತ್ರಗೆ, ಸೀತಾರಮಣ ಸುಂದರ ಸುಚರಿತ್ರಗೆ ಆರತಿಯ ಗೈವೆ ಶ್ರೀರಾಮಗೆ, ಆರತಿಯ ಗೈವೆ ಶ್ರೀರಾಮಗೆ.
ಶುಭ ಗುಣದಾತಗೆ ಹನುಮಾದ್ರದಯ ನಿವಾಸಿ ವಿಮಲಗೆ ಶರಣಾಗತ ರಕ್ಷಕ ರಘುವರಗೆ ಶರಣು ಶರಣು ಎಂದಾರತಿ ಬೆಳಗುವೆ. ഞങ്ങൾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡುವಳು ಕೇಳ್ಕೊತೇವೆ. ಶ್ರೀ ಗುರುಭ್ಯೋ ನಮಃ. ಸ್ವರ್ಣವಲ್ಲಿ ಶ್ರೀಗಳ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಆಣತಿಯಂತೆ ಯುಗಾದಿ ಹಬ್ಬದಿಂದ ರಾಮನವಮಿ ತನಕ 9 ದಿನಗಳ ಕಾಲ ಈ ಒಂದು ಬಂದಿರತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಹೋಗಲಾಡಿಸ್ಲಿಕ್ಕೆ ರಾಮನಾಮ ಜಪವನ್ನ ಭಜನೆಯ ರೂಪದಲ್ಲಿ ರಾಮನಿಗೆ ಮುಕ್ತಿಸ್ಲಿಕ್ಕೆ, ದೇವರಿಗೆ ಮುಗಿಸ್ಲಿಕ್ಕೆ ಒಂದು ಮಹಾ ಸಂಕಲ್ಪವನ್ನ ಇಟ್ಕೊಂಡು ಅವರು ಎಲ್ಲ ಭಕ್ತರ ಮುಂದೆ ವಿನಂತಿ ಮಾಡಿಕೊಂಡಾಗ ಬಹಳಷ್ಟು ಜನ ತಮ್ಮ ತಮ್ಮ ಊರುಗಳ ಹತ್ರ ಹೋಗಿ ಹತ್ರ ಇರೋ ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಾ ಇರೋದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಆನ್ಲೈನ್ ಅಲ್ಲಿ ಅಂದ್ರೆ ಅಂತರ್ಜಾಲೀಯ ಈ ಒಂದು ವ್ಯವಸ್ಥೆ ಇರೋದ್ರಿಂದ ಎಷ್ಟೆಲ್ಲ ಜನಕ್ಕೆ ಅನಾನುಕೂಲವಾಗಿ ಅಂದ್ರೆ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಇನ್ನೇನೋ ಸ್ವಲ್ಪ ತೊಂದರೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಒಂದು ವ್ಯವಸ್ಥೆ ನಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಆ ಒಂದು ವ್ಯವಸ್ಥೆಯನ್ನ ನಾವು ಅದನ್ನ ಸದ್ವಿನಿಯೋಗವನ್ನ ಮಾಡಿಕೊಂಡು ಇಂಥ ಒಂದು ಈಗ 2 ತಾಸು ಇಲ್ಲಿ ಕಳಿಬೇಕು ಅಂದ್ರೆ ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಯಾರ್ದ ಮುಖ ಕಾಣೋದಿಲ್ಲ, ಯಾರು ಮಾತಾಡಬಾರದು. ಎಂತ ಚಾಲೆಂಜಿಂಗ್ ಇದು ಕೆಲಸ ಅಂತಂದ್ರೆ ಅದು ಇಲ್ಲಿ ಬಂದು ನೋಡದವರಿಗೆ ಗೊತ್ತಿದೆ. ಆಮೇಲೆ ಇದನ್ನ ಕಂಡಕ್ಟ್ ಮಾಡಿದವರು ಎಸ್ಪೆಷಲಿ ವಂದನ ಮತ್ತೆ ಅಶ್ವಿನಿ ತುಂಬಾ ನೋಡಿ ಶ್ರೀರಾಮನಿಗಿರುವಂತ ಗುಣಗಳನ್ನ ನಾವು ಹೆಂಗ ನಮ್ಗೆ ತನ್ನಿಂತಾನೆ ಬರ್ತಾ ಇದೆ. ಸಹನಾಮೂರ್ತಿ ಶ್ರೀರಾಮಚಂದ್ರ ಸಹನಾಮೂರ್ತಿ ಅಂತ ಹೇಳಿ ಅದು ಆಟೋಮೆಟಿಕ್ ಆಗಿ ನಮಗ್ ಬಂತೀಗ. ಯಾಕೆಂದ್ರೆ 2 ತಾಸು ಈಗ ನಾವು ಆಫ್ಲೈನ್ ಅಲ್ಲಿ ಯಾವ್ದೋ ದೇವಸ್ಥಾನಕ್ಕೆ ಅಥವಾ ಇನ್ಯಾವುದೋ ಹಾಲ್ ಅಲ್ಲಿ ಫಂಕ್ಷನ್ಗೆ ಹೋದಾಗ ನಮ್ಗೆ ಯಾರೋ ಸಿಗ್ತಾರೆ, ನಗ್ಯಾಡ್ಬಹುದು ಅಥವಾ ಯಾರದ್ದೋ ಮುಖ ಕಾಣಿಸ್ತಿರ್ತದೆ, ಮಾತಾಡ್ಲಾರ್ದೆ ಸುಮ್ನೆ ಆ ಕಡೆ ಈ ಕಡೆ ನೋಡಿದ್ರು ನಮ್ಗೆ ಎಷ್ಟೋ ಚೇಂಜಸ್ ಆಗ್ಬಿಡ್ತದೆ. ಆದ್ರೆ ಇಲ್ಲಿ ಯಾವುದೂ ಆ ತರ ಒಂದು ವ್ಯವಸ್ಥೆ ನಮ್ಗೆ ಇರೋದಿಲ್ಲ. ಎಲ್ಲರೂ ಆಫ್ ಇರ್ಬೇಕು, ಒಂಚೂರು ಆನ್ ಇಟ್ಕೋಬಾರ್ದು. ಯಾರು ಹಾಡೋರಿಗೆ ಸಕಾನು ನೋಡಿ ಎಷ್ಟೆಲ್ಲ ಅನಾನುಕೂಲ, ಕೇಳ್ತಾನೆ ಇರ್ಲಿಲ್ಲ, ನೆಟ್ ಪ್ರಾಬ್ಲಮ್, ಏನೇನೋ ಪ್ರಾಬ್ಲಮ್ ನಲ್ಲೂ ನಾವು ದೇವರ ಧ್ಯಾನವನ್ನ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶ ನಮ್ದು ಏನು, ನಾನು ಹಾಡ್ಬೇಕು, ನಾವೊಂದು ರಾಮನಿಗೆ ಜಪ ಮಾಡ್ಬೇಕು, ರಾಮನ ಧ್ಯಾನವನ್ನ ಮಾಡ್ಬೇಕು ಅನ್ನುವಂತ ಒಂದು ಏಕ ಮನಸ್ಥಿತಿ ಏನಿದೆಯಲ್ಲ, ಇದು ಬಹುಶಃ ಶ್ರೀರಾಮನಿಗೆ ಮುಟ್ಟಿದೆ. ಅದು ಈ ಒಂದು ಸಂದಿಗ್ಧ ಪರಿಸ್ಥಿತಿ ನಿಜವಾಗ್ಲೂ ದೂರವಾಗುತ್ತದೆ ಅನ್ನುವಂತ ಒಂದು ಮಹಾ ಸಂಕಲ್ಪ ಏನು ಸ್ವಾಮೀಜಿಯವರದಿದೆ, ಆ ಸಂಕಲ್ಪ ಈಡೇರೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅನ್ನುವಂತ ಒಂದು ದೃಢವಾದ ಮಾತನ್ನ ನಾವು ಹೇಳ್ಬಹುದು ಅಂತ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶ್ರೀರಾಮಚಂದ್ರನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನೊಬ್ಳು ಪರಿಪೂರ್ಣ, ಯಾವ ಒಂದು ನಾಮಾವಳಿಯಿಂದ ಕರೆದ್ರು ಅವನಿಗೆ ಅದು ಯೋಗ್ಯ ರೀತಿಯಲ್ಲಿ ಮುಟ್ತದೆ. ಅಂದ್ರೆ ಪರಿಪೂರ್ಣವಾದಂತ ಒಂದು ದೇವರು ಅಥವಾ ಮನುಷ್ಯ ರೂಪದ ದೇವರು ಯಾವುದೇ ರೀತಿಯಿಂದ ಹೇಳಿದ್ರು ಅವನಿಗೆ ತುಂಬಾ ಸೂಕ್ತವಾಗಿ ಒಪ್ಪುವಂತ ಒಂದು ನಾಮ ಶ್ರೀರಾಮ. ನಾವು ಭಯ ಆದ್ರೂ ರಾಮ ರಾಮ ಅಂತೀವಿ, ಖುಷಿ ಆದ್ರೂ ರಾಮ ರಾಮ ಅಂತೀವಿ, ದುಃಖ ಆದ್ರೂ ರಾಮ ರಾಮ ಅಂತೀವಿ. ಯಾವೊಂದು ಸಂದರ್ಭವನ್ನ ನೆನೆಸ್ಕೊಂಡ್ರು, ಯಾಕೆಂದ್ರೆ ಅವನು ಅದನ್ನ ಸ್ವತಃಕ್ಕೆ ಅನುಭವಿಸ್ಕೊಂಡು ಒಂದು ಈ ರೂಪವನ್ನ ತಾಳಿ ಬಂದು ನಮ್ಮೆಲ್ಲರ ಮುಂದೆ ಭಗವದ್ಗೀತೆ ಇದ್ದಂಗೆ, ಅದು ಭಗವದ್ಗೀತೆ ಹಂಗೆ ದೇವರ ಒಂದು ಮುಖದಿಂದಲೇ ಬಂದಂತ ವಾಣಿಯನ್ನ ನಾವು ಎಷ್ಟು ಪೂಜೆ ಮಾಡ್ತೀವಿ, ಅದೇ ರೀತಿ ರಾಮ ಅವಂದೇ ಕೃಷ್ಣಂದೇ ಅವತಾರ, ಅದು ಮಹಾವಿಷ್ಣುವಿನ ಅವತಾರ. ದಶಾವತಾರಗಳಲ್ಲಿ ಒಂದಾದಂತ ಶ್ರೀರಾಮಚಂದ್ರ ಕೂಡ ನೋಡಿ ಎಷ್ಟೆಲ್ಲ ನಮ್ಗೆ ಮಾರ್ಗದರ್ಶಕರು ಅವರು. ಅಂದ್ರೆ ಅವ್ರನ್ನ ಯಾವ ರೀತಿಯಿಂದ ಬೇಕಂದ್ರೂ ನಾವು ತಿಳ್ಕೋಬಹುದು. ಈಗಿನ ಯುಗದಲ್ಲಿ ಅಂದ್ರೆ
AI ಒಂದು ಇಂಥ ಒಂದು ಮೀಡಿಯಾ ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ. ತಾಂತ್ರಿಕ ಯುಗದಲ್ಲಿ ನಾವಿದ್ದಾಗ ನಮ್ಗೆ ದೇವರು ಸ್ವಲ್ಪ ದೂರ. ಮೊಬೈಲ್, ಟಿವಿ, ಆಮೇಲೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಎಷ್ಟು ಕಷ್ಟ. ದೇವರ ಧ್ಯಾನ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ, ದೇವರನ್ನ ನೆನೆಸ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವೀಗ ಆನ್ಲೈನ್ ಮೂಲಕ ದೇವರನ್ನ ಧ್ಯಾನಿಸ್ತಾ ಇದ್ದೇವೆ. ನೋಡಿ ಎಂಥ ಒಳ್ಳೆ ಒಳ್ಳೆ ಕೆಲಸ ಇದು ಅಲ್ವಾ? ನಾವಂತೇವೆ ಟೈಮ್ ಇರೋದಿಲ್ಲ, ಈಗಿನ ಯುಗ ಹಂಗ ಬಂದಿದೆ, ಹಿಂಗ ಬಂದಿದೆ. ಇಲ್ಲ, ನಾವು ಅದೇ ದೇವರನ್ನೇ ನೆನೆಸ್ತಾ ಇದ್ದೇವೆ, ರಾಮನನ್ನೇ ನೆನೆಸ್ತಾ ಇದ್ದೇವೆ, ಈ ಮೂಲಕ ನೆನೆಸ್ತಾ ಇದ್ದೇವೆ. ಎಂಥ ಒಳ್ಳೆ ಕೆಲಸ ನೋಡಿ. ನಾವು ಯಾವಾಗೂ ಪಾಸಿಟಿವ್ ಥಿಂಕ್ ಮಾಡ್ಬೇಕು. ಶ್ರೀರಾಮಚಂದ್ರನ ಇದ್ದಂಗೆ ನೋಡಿ, ಅವನು ಪಟ್ಟಾಭಿಷೇಕ ಮಾಡೋ ದಿನ ಅವನಿಗೆ ಎಂತ ಕಷ್ಟ ಒದಗಿ ಬಂದಿರ್ತದೆ. ಪಟ್ಟಾಭಿಷೇಕ ಆಗೋ ದಿನ ಅವನಿಗೆ ಮಲತಾಯಿಯ ಒಂದು ಮತ್ಸರನು ಏನೋ ಅನ್ಕೊಳ್ಳಿ, ತನ್ನ ಮಗನನ್ನ ಪಟ್ಟಾಭಿಷೇಕ ಮಾಡುವಂತ ಒಂದು ವಿಚಾರ ಇಟ್ಟುಕೊಂಡು ಯಾವುದೇ ತಾಯಿ ಆದ್ರೂ ಅಷ್ಟೇ ಮಾಡ್ತಾಳೆ. ಅವಳದ್ದು ತಪ್ಪಿಲ್ಲ. ತನ್ನ ಮಗ ಮುಂದೆ ಬರಬೇಕು ಅನ್ನೋ ಆಸೆ ಎಲ್ಲ ತಾಯಂದ್ರಿಗೂ ಇರ್ತದೆ. ಅಂತ ಒಂದು ಸ್ಥಿತಿಯಲ್ಲಿ ದಶರಥನಲ್ಲಿ ಹೋಗಿ ಬೇಡ್ಕೊಂಡಾಗ ದಶರಥ ಬೇರೆ ಒಂದು ವಿಚಾರನೂ ಮಾಡ್ಲಾರ್ದೆ, ಅವನಿಗೆ ಒಂದು ಯಾವುದಕ್ಕೂ ಆಸ್ಪದ ಇರ್ಲಾರ್ದೆ ರಾಮನಿಗೆ ಹೇಳ್ಬಿಡ್ತಾನೆ, 14 ವರ್ಷ ವನವಾಸವನ್ನ ನೀ ಮಾಡ್ಲೇಬೇಕು. ಪಟ್ಟಾಭಿಷೇಕವಾಗೋ ದಿನ ಆ ದಿನ ಆದ್ರೂ ರಾಮ ಏನ್ ಮಾಡ್ತಾನೆ? ಯಾವುದೇ ಒಂದು ಕೋಪಗೊಳ್ಳೋದಿಲ್ಲ, ಯಾವುದೇ ಒಂದು ಸಿಟ್ಟು ಮಾಡೋದಿಲ್ಲ, ಮಲತಾಯಿಗೂ ಸಿಟ್ಟು ಮಾಡೋದಿಲ್ಲ, ತಂದೆಯನ್ನು ಸಿಟ್ಟು ಮಾಡೋದಿಲ್ಲ. ಇವೆಲ್ಲ ನಮಗೆ ನಿಜ ಜೀವನದಲ್ಲಿ ನಾವು ಕಲಿಯುವಂತ ಒಂದು ಪಾಠ ಅಂತ ಅನ್ಕೋತೀನಿ. ನಿಜ ಜೀವನದಲ್ಲಿ ನಾವು ಕಲಿಯುವಂತ ಒಂದು ಪಾಠ. ನಾವು ಈಗ ಅಯ್ಯೋ ನಮ್ಮ ಮಗ ಮಾತೇ ಕೇಳೋದಿಲ್ಲ, ಅಯ್ಯೋ ನಮ್ಮ ಮಗ ಏನ್ ಹೇಳಿದ್ರು ಸಿಟ್ಟು ಮಾಡ್ತಾನೆ. ಇಲ್ಲ, ನಾವು ಅವರಿಗೆ ತಿಳಿಸಿ ಹೇಳೋ ರೀತಿಯಲ್ಲಿ, ನಾವು ಬೆಳೆಸೋ ರೀತಿಯಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾವ ಮಕ್ಕಳಿಗೂ ಏನು ಗೊತ್ತಿರೋದಿಲ್ಲ, ಮಕ್ಕಳಿಗೇನು ಗೊತ್ತಿರೋದ್ರ ಮಕ್ಕಳ ತಪ್ಪೇ ಅಲ್ಲ. ಯಾಕಂದ್ರೆ ಮೊಬೈಲ್ ಇದು ಅವ್ರು ಬೆಳೆದಿರೋದೇ ಆ ತರ. ಈಗ ನಾವೆಲ್ಲ ಬೆಳೆದಿರೋದು ಸ್ವಲ್ಪ ಆದ್ರೆ ನಮ್ಗೆ ನಮ್ಮ ಪಾಲಕರಿಂದ ನಮ್ಗೆ ಸ್ವಲ್ಪ ಆದ್ರೂ ಗೊತ್ತು. ದೇವ್ರು ಅಂದ್ರೇನು, ಪದ್ಧತಿ ಅಂದ್ರೇನು, ಶಾಸ್ತ್ರ ಅಂದ್ರೆ ಏನು, ಶ್ಲೋಕ ಅಂದ್ರೇನು, ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೆ ಏನು ಎಲ್ಲ. ಆದ್ರೆ ಈಗಿನವರಿಗೆ ನಾವು ಮಹಾಭಾರತ ಅಂದ್ರೆ ಏನು, ರಾಮಾಯಣ ಅಂದ್ರೆ ಏನು ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳೋದು ಕಷ್ಟ. ಅವ್ರಿಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು. ಆದ್ರೆ ಈಗ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಎಷ್ಟೆಲ್ಲ ಜನ ಮಕ್ಳಿನ ಕರ್ಕೊಂಡು ಬಂದು ಹಾಡಿದ್ದಾರೆ, ಮಕ್ಳಿಗೆ ಗೈಡೆನ್ಸ್ ಮಾಡ್ಕೋತ ಹಾಡಿದ್ದಾರೆ. ಕಷ್ಟ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಇದು, ಎಷ್ಟು ಸರಳವಾಗಿ ಹೋಗ್ತಾ ಇದೆ. ಅದನ್ನ ಆ ರೀತಿ ಉಪಯೋಗಿಸ್ಕೊಳ್ಬೇಕಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಮೊಬೈಲ್ ಈಗ ಇಷ್ಟೆಲ್ಲ ನಾವು ದಿನನಿತ್ಯ ಬೇರೆ 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 ಗ್ರೂಪ್ಗಳಲ್ಲಿ ಬೇರೆ 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 ತರ ಶ್ಲೋಕ ಕ್ಲಾಸ್ ನಡೀತಾ ಇರ್ತದೆ, ಅಥವಾ ಇನ್ಯಾವುದೋ ಪ್ರವಚನ ಕ್ಲಾಸ್ ನಡೀತಾ ಇದೆ. ಅಂತ ಕ್ಲಾಸ್ಗಳಿಗೆ ನಾವು ಉಪಯೋಗಿಸ್ಕೊಂಡು ಅವ್ರಿಗೆ 1 ನಿಮಿಷ ಏನು 1 ತಾಸು 2 ತಾಸು ಕೂತ್ಕೊಳ್ಳಿಕ್ ಆಗೋದಿಲ್ಲ ಮಕ್ಕಳಿಗೆ. 1 ನಿಮಿಷ 5 ನಿಮಿಷ ನಾವು ಅವ್ರನ್ನ ಕೂರಿಸಿದ್ರು ಅಂದ್ರು ನಮ್ಮ ಕೆಲಸ ಸಕ್ಸಸ್. ಎವ್ರಿ ಡೇ ನಾವು 5 minutes ಅವ್ರ ಜೊತೆಗೆ ನಾವು ಈ ಒಂದು ರಾಮನಾಮನೋ, ಕೃಷ್ಣನಾಮನೋ, ಗಣಪತಿಯೋ ಯಾವುದು ನಮ್ಗೆ ದೇವರಲ್ಲಿ ತುಂಬಾ 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 ಪ್ರಭೇದಗಳಿದೆ. ದೇವರು ಒಂದೇ, ನಾಮ ಹಲವು ಅಷ್ಟೇ ನಮ್ದು ಪದ್ಧತಿ ಒಳಗೆ. ಆ ಒಂದು ನಿಟ್ಟಿನಲ್ಲಿ ನಾವು ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ಬೇರೆ 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 ಮಕ್ಕಳಿಗೆ ನಾವು ಒಬ್ಬರೇ ಹೇಳ್ಕೊಡೋದು ಕಷ್ಟ ಆದಾಗ ಈ ಗ್ರೂಪಿನ ಜೊತೆ ಹೇಳಲಿಕ್ಕೆ ತುಂಬಾ ಸರಳ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥ ಒಂದು ಕೆಲಸ ಅಶ್ವಿನಿ ಮತ್ತೆ ವಂದನಾ ತುಂಬಾ 9 ದಿವಸಗಳಿಂದ ಇಷ್ಟು ಜನರ ಹ್ಯಾಂಡಲ್ ಮಾಡ್ಕೊಂಡು ಅಷ್ಟಾಗಿ, ಮತ್ತೆ ನನಗ್ ಮಾತಾಡ್ಲಿಕ್ಕೆ ಸಂಕೋಚ. ಯಾಕಂದ್ರೆ ಅವ್ರ ಟೈಮೆಲ್ಲ ನಾನು ಕಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾತು ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಆದ್ರೂ ಒಂದು ಅತಿಥಿ ಅಂದ್ರೆ ಏನ್ ಹೇಳಿ, ಕಾರ್ಯಕ್ರಮದ ಔಚಿತ್ಯ ಅದು. ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆ ಇದ್ದಂಗೆ ಒಂದು ಉದ್ಘಾಟನೆ, ಆಮೇಲೆ ಅತಿಥಿಗಳ ಪರಿಚಯ, ಅತಿಥಿಗಳ ಮಾತು, ಧನ್ಯವಾದ. ಯಾವೊಂದು ಕಾರ್ಯಕ್ರಮವನ್ನ ನಾವು ಮಾಡ್ತೇವಲ್ಲ ಅದೇ ರೀತಿ ಆನ್ಲೈನ್ ಅಲ್ಲಿ ಮಾಡ್ಕೊಂಡು ಇಷ್ಟು ಚಂದಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ನಿಮಗೆ ಮೊದಲು ನಂದು ಹೃತ್ಪೂರ್ವಕವಾದಂತ ಅಭಿನಂದನೆಗಳು, ಧನ್ಯವಾದಗಳು. ಸೊ ನೀವೆಲ್ಲರೂ ಹೌದು 6:30 ಕಾಯ್ತಾ ಇದ್ದೀರಿ. 6:30 ಎಲ್ಲರಿಗೂ
ಏನೇನೋ ಅರ್ಜೆಂಟ್ ಇರ್ತದೆ ಅಂತದ್ರಲ್ಲಿ ಬಂದು ನಾನು ಆಡ್ಬೇಕು, ದೇವ್ರ ಧ್ಯಾನ ಮಾಡ್ಬೇಕು ಅಂತ ಹೇಳಿ ತುಂಬಾ ಉತ್ಸುಕತೆಯಿಂದ ಎಲ್ಲರೂ ಬಂದಿದ್ದೀರಾ. 6:30 ಕಾದ್ರೂ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟೆಲ್ಲ ನಾಮಾವಳಿಗಳನ್ನ ಕೇಳಲಿಕ್ಕಾಯ್ತು, ಎಷ್ಟೆಲ್ಲ ರಾಮ ನಾಮವನ್ನ ನಾವು ಜಪ ಮಾಡ್ದಂಗೆ, ಅದು ಜಪ ಅಷ್ಟು ಕಿವಿಯಲ್ಲಿ ಬಿದ್ರೂ ನಮ್ಗೆ ಅದು ಒಂದು ಜಪ, ಅದು ದೇವರಿಗೆ ಮುಟ್ಟೆ ಬಿಡ್ತದೆ, ನಮ್ಗೆ ಅದ್ರ ಫಲ ಸಿಗ್ತದೆ. ಅದು ಫಲ ನಮಗ್ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಮಾತನ್ನ ಹೇಳಿ ನಾನು ಕರೆದು ನನ್ನನ್ನ ಇಷ್ಟು ಖುಷಿಯಿಂದ ನಿಮ್ಮೆಲ್ಲರ ಜೊತೆ ಇರ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕವಾದಂತ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಇಂಥ ಒಂದು ಅವಕಾಶ ಸಿಗುವಂತಾಗ್ಲಿ, ನಿಮ್ ಜೊತೆ ನಾನು ಬೆರೆತು ಖುಷಿ ಪಡುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರಾಧಕ್ಕ. ಈಗ ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ರಾಮ ತಾರಕ ಮಂತ್ರವನ್ನ ನನ್ನ ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಆದ್ರೆ ನಾ ಒಂದೇ ಒಂದು ಶ್ಲೋಕವನ್ನ ಹಾಡೋದ್ರೊಂದಿಗೆ ನನ್ ಒಂದು ಸೇವೆ ಸಲ್ಲಿಸ್ಬಿಡ್ತೇನೆ. ಒಂದೇ ಒಂದು ಶ್ಲೋಕ ಹಾಡ್ತೇನೆ. ಅದು ತುಂಬಾ ಶ್ಲೋಕಗಳಿದೆ, ಅದ್ರಲ್ಲಿ ಸುಮಾರು 29 ಶ್ಲೋಕ ಇದೆ. ಸೊ ನಾ ಒಂದೇ ಶ್ಲೋಕ ಹಾಡ್ತೇನೆ, ಯಾಕಂದ್ರೆ ದೇವ್ರಿಗೆ ಮುಟ್ಲಿ ಅದು ಅಂತೇಳಿ ನಂದು ಭಕ್ತಿಯಿಂದ ನಾನು ಅದನ್ನ ಅರ್ಪಿಸ್ಬಿಡ್ತೇನೆ. ರಾಮ ಭುಜಂಗ ಪ್ರಯಾತ ಸ್ತೋತ್ರ ಅಂತೇಳಿ. ನಿಮ್ಗೆ ಫುಲ್ ಇದು ನನ್ ದಾಟಿಲಿ ಏನಾದ್ರೂ ಕಲಿಬೇಕು ಅಂತಿದ್ರೆ ಯೂಟ್ಯೂಬ್ ಅಲ್ಲಿ ಇದೆ. ವಿಶುದ್ಧಂ ಪರಂ ಸಚ್ಚಿದಾನಂದ ರೂಪಂ ಗುಣಾಧಾರಮಾಧಾರಹೀನಂ ವರೇಣ್ಯಂ ಮಹಾಂತಂ ವಿಭಾಂತಂ ಗುಹಾಂತಂ ಗುಣಾಂತಂ ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೆ. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ರಾಧಕ್ಕ. ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ನಂಗಳ ಕಾರ್ಯಕ್ರಮದಲ್ಲಿ ಬಂದು ನಂಗಳ ಸಂತಿಗೆ 2 ತಾಸು ಟೈಮ್ ಕೊಟ್ಟು ಚಂದ ಮಾಡಿ ಮಾತನಾಡಿ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರಾಧಕ್ಕ. ಥ್ಯಾಂಕ್ ಯು. ರಘುರಾಮ ರಘುಪತಿ ರಾಜ ರಾಮ ಶ್ರೀ ರಘುರಾಮ ರಘುಪತಿ ರಾಜ ರಾಮ ಶ್ಯಾಮ ಶ್ಯಾಮ ರಾಮ ಶ್ಯಾಮ ಶ್ಯಾಮ ರಾಮ ಶ್ಯಾಮ ಶ್ಯಾಮ ರಾಮ ಶ್ರೀ ರಘು ರಾಮ ರಘುಪತಿ ರಾಜ ರಾಮ ದಶರಥ ನಂದನ ರಾಮ ಕೌಸಲ್ಯ ಪ್ರಿಯ ಸುತನೇ ಕುಶಲವಪಿತ ಶ್ರೀ ಸೀತಾಪತಿ ರಾಮಚಂದ್ರನೇ. ದಶರಥ ನಂದನ ರಾಮ ಕೌಸಲ್ಯ ಪ್ರಿಯ ಸುತನೇ ಕುಶಲವಪಿತ ಶ್ರೀ ಸೀತಾಪತಿ ರಾಮಚಂದ್ರನೇ. ದೇವಶ್ರೀ ರಾಮನೇ ದೇವಶ್ರೀ ರಾಮನೇ ಕಾಯೋ ಹೇ ದಯಾಮಯ ರಾಮ ಶ್ರೀ ರಘುರಾಮ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ ರಾಮ ರಾಮ ಸೀತಾರಾಮ ರಘುಕುಲೋತ್ತಮ ಶ್ರೀರಾಮ. श्रीराम जय राम जय जय राम श्रीराम जय राम जय जय राम. रावणारियाद राम दशरथ नंदन श्रीराम रावणारियाद राम दशरथ नंदन श्रीराम जगदोद्धारक राम अयोध्य राम श्रीराम. राम 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 श्रीराम राम
पतित पावना श्री सीतारामला पतित पावना श्री सीतारामला नित्य ध्यान गैदु धन्यनागो हे मना नित्य ध्यान गैदु धन्यनागो हे मना राम 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 श्रीराम राम 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 श्रीराम राम राम ಭವ ಭಯವ ಹರಿಸುವ ಶ್ರೀರಾಮ ನಾಮವ ಭವ ಭಯವ ಹರಿಸುವ ಶ್ರೀರಾಮ ನಾಮವ ದಿವ್ಯ ಮಂತ್ರವಯ್ಯ ಇದು ಭಜಿ ರಘುನಂದನ ರಾಮ ಶ್ರೀರಾಮ ಭವ ಭಂಜನ ರಾಮ ಶ್ರೀರಾಮ ರಘುನಂದನ ರಾಮ ಶ್ರೀರಾಮ ಭವ ಭಂಜನ ರಾಮ 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 ರಾಜೀವಲೋಚನ ರಾಮ 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 ಪತಿತ ಪಾವನ ರಾಮ 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 ರಾಜೀವಲೋಚನ ರಾಮ 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 ಪತಿತ ಪಾವನ ರಾಮ ಶ್ರೀರಾಮ ರಘುನಂದನ ರಾಮ ಶ್ರೀರಾಮ ಭವ ಭಂಜನ ದಶರಥ ತನಯ ಕರುಣಾ ಸಾಗರ ದಶರಥ ತನಯ ಕರುಣಾ ಸಾಗರ ಜಗಲ್ಲೋಕ ಶರಣ್ಯ ರಾಮ 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 ಜಗಲ್ಲೋಕ ಶರಣ್ಯ ರಾಮ 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 ರಾಜೀವಲೋಚನ ರಾಮ 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 ಪತಿತ ಪಾವನ ಪರಮಾತ್ಮ ಜಾತಿ ವನಿತೆಯ ಗೈದು ಶಿವಧನಸು ಮುರಿದ ರಾಮ ಶಕ್ತಿಶಾಲಿ ರಾವಣನನ್ನು ಸಂಹರಿಸಿ ಬೆರೆದ ರಾಮ ಜನರ ಮರಣ ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಇದೇ ರಾಮನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಚಂದ್ರಕಾಂತ ಮೆಚ್ಚಿದ ನಾಮ ಜಾಂಬುವಂತನು ಜನಿಸಿದ ನಾಮ ಸುಗ್ರೀವನು ಸಾರಿದ ನಾಮ ತಾಯಿ ಶಬರಿಯ ಹರಸಿದ ನಾಮ ಹರಿಹರರು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಇದೇ ರಾಮನಾಮ ಪರಮ ಪೂಜ್ಯ ನಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಇದೇ ರಾಮನಾಮ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ मनोहरं सर्वलोकनायकं साधिसेव्यमानपादं पुण्यनामकीर्तनं राम 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 नाम तारकं रामकृष्ण वासुदेव भक्तिमुक्तिदायकम् वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् राम 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 नाम तारकम् ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ನಿತ್ಯ ನಿನ್ನ ನೆನೆಯುತ್ತಿರುವೆ ಸ್ವಾಮಿ ರಾಮಚಂದ್ರನೇ
ನಿತ್ಯ ನಿನ್ನ ನೆನೆಯುತ್ತಿರುವೆ ಸ್ವಾಮಿ ರಾಮ ಚಂದ್ರನೇ. ಭಕ್ತಿಯಿಂದ ಬೇಡಿಕೊಳ್ಳುವೆ ಹರಸು ಸುಗುಣ ಸಾಂದ್ರನೇ. ನಿತ್ಯ ನಿನ್ನ ನೆನೆಯುತ್ತಿರುವೆ ಸ್ವಾಮಿ ರಾಮ ಚಂದ್ರನೇ. ಚೆಲುವ ರಾಮಚಂದ್ರ ಮನೆಗೆ ಬಂದ ನೋಡಿರೋ, ಲಲನೆ ಸೀತಾದೇವಿ ಸಹಿತ ನಿಂದ ನೋಡಿರೋ. ಆ ಲಕ್ಷ್ಮಣ ಜೊತೆಯಲ್ಲಿ ನಿಂತ ಚಂದ ಕಾಣಿರೋ, ಬಲವಂತ ಮಾರುತಿ ಪಾದ ಮೂಲ ಕಾಣಿರೋ. ಚೆಲುವ ರಾಮಚಂದ್ರ ಮನೆಗೆ ಬಂದ ನೋಡಿರೋ, ಲಲನೆ ಸೀತಾದೇವಿ ಸಹಿತ ನಿಂದ ನೋಡಿರೋ. ಎಡಕ್ಕೆ ಪತ್ನಿ ಬಲಕ್ಕೆ ತಮ್ಮ ಮಧ್ಯೆ ರಾಮನು, ಎಡಬಿಡದೆ ಸೇವಿಸುವ ದಾಸ ಹನುಮನು. ಉಡು ರಾಜನಂತೆ ಹೊಳೆಯುತ್ತಿಹನು ದೇವನು, ಅಡಿಗಡಿಗೆ ವಂದಿಸಿ ಬೇಡಿ ಇಷ್ಟಾರ್ಥವನು. ಚೆಲುವ ರಾಮಚಂದ್ರ ಮನೆಗೆ ಬಂದ ನೋಡಿರೋ, ಲಲನೆ ಸೀತಾದೇವಿ ಸಹಿತ ನಿಂದ ನೋಡಿರೋ. ವೆಂಕಟೇಶ 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 ಮಂಗಲಂ, ವೆಂಕಟಾದ್ರಿಯ ವಾಸ ಶ್ರೀನಿವಾಸ ಮಂಗಲಂ. ವೆಂಕಟಾದ್ರಿಗಿರಿಯ ವಾಸ ಶ್ರೀನಿವಾಸ ಮಂಗಲಂ. ಸಪ್ತಗಿರಿ ಶೃಂಗವಾಸ ಶ್ರೀನಿವಾಸ ಮಂಗಲಂ. ಸಪ್ತಗಿರಿ ಶೃಂಗವಾಸ ಶ್ರೀನಿವಾಸ ಮಂಗಲಂ. ಪದ್ಮಾವತಿಪತಿ ಶ್ರೀನಿವಾಸ ಮಂಗಲಂ. ಪದ್ಮಾವತಿಪತಿ ಶ್ರೀನಿವಾಸ ಮಂಗಲಂ. ವೆಂಕಟೇಶ 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 ಮಂಗಲಂ. ವೆಂಕಟಾದ್ರಿಗಿರಿಯ ವಾಸ ಶ್ರೀನಿವಾಸ ಮಂಗಲಂ. ವೆಂಕಟಾದ್ರಿಗಿರಿಯ ವಾಸ ಶ್ರೀನಿವಾಸ ಮಂಗಲಂ. ಭೂವೈಕುಂಠವಾಸ ಶ್ರೀನಿವಾಸ ಮಂಗಲಂ. ಭೂವೈಕುಂಠವಾಸ ಶ್ರೀನಿವಾಸ ಮಂಗಲಂ. ಸ್ವರ್ಣ ಪದಕ ಮುಕುಟದಲ್ಲಿ ಇಟ್ಟು ಮೆರೆದೆ ಮಂಗಲಂ. ಸ್ವರ್ಣ ಪದಕ ಮುಕುಟದಲ್ಲಿ ಇಟ್ಟು ಮೆರೆದೆ ಮಂಗಲಂ. ಎಲ್ರಿಗೂ ತುಂಬ ಧನ್ಯವಾದಗಳು. ಈ 9 ದಿನಗಳ ಕಾಲ ನಮ್ಮೊಟ್ಟಿಗೆ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಮುಕ್ತಾಯಗೊಳ್ತಾ ಇದೆ. ಧನ್ಯವಾದಗಳು.